ಆದವ ಸತ್ತ ಬಳಕ 3ನೇ ದಿವಸಿಗೆ ಹಕ್ಕಿಗೆ ಅನ್ನ ಇಡ್ತೀವತ್ ಇಡ್ತಾರ. ಏನ ಜೀವ ತಿತ್ತೈತಿ ಅಂತ ಇಡ್ತಾರೋ ಏನ ತಿನ್ನಂಗಿಲ್ಲ ತಿಡ್ತಾರೋ ಎಷ್ಟ ವಿಜಯ ಇದು ಸತ್ತ ಮೇಲೆ. ಇನ್ನು ಒಂದು ದಗದ ಮಾಡ್ತಾರ್ರಿ, ವರ್ಷಕ್ಕೊಮ್ಮೆ ಹಿರಿಯರ ಮಾಳ ಮಾಡ್ತಾರ ನೋಡ್ರಿ ಮನೆ ಮಾಡ್ತಾರಲ್ಲ, ಹಿರಿಯರದ ಮಾಳ ಮಾಡ್ತಾರ. ಅವ್ರ ಸತ್ತ ಒಂದು ಪಟ್ಟಾಗಿ ಹೋಗಿರ್ತೈತಿ. ಹಿರಿಯರ ಆತ್ಮಕ್ಕೆ ಶಾಂತಿ ಸಿಗಲತ್ತೇಳಿ, ಹಿರಿಯರ ಉಂಡು ಹೋಗ್ಲತ್ತೇಳಿ ಅನ್ನ ಮೊಸರತ್ತ ಮನಿ ಒಳಗಿರುವಂತ ಏನೋ ಒಂದು ಅನ್ನ ಮಾಡ್ರು ಕುಂಬಿ ಮ್ಯಾಲ ಒಂದು ಗ್ಲಾಸ್ ನೀರು ತುಂಬಿ ಮಣ್ಣಿನ ಮಡಿಕೆ ಒಳಗ ಹಾಕಿ ಇಡ್ತಾರ. ಜೀವಾತ್ಮ ತಿನ್ನಾವಲ್ಲ ಉಣಾವಲ್ಲ ಕಾಡಾವಲ್ಲ ಬೇಡಾವಲ್ಲ ಅಂತ ಹೇಳಿರಿ. ಮತ್ತ ಕುಂಬಿ ಮ್ಯಾಲ ಅನ್ನ ಮಾಡಿ ಇಡ್ಬೇಕಾದ್ರ ಜೀವ ತಿತ್ತೈತಿ ಅಂತ ಇಡ್ತಾರೋ ಏನ ತಿನ್ನಂಗಿಲ್ಲ ತಿಡ್ತಾರೋ. ಹಕ್ಕಿಗೆ ಅನ್ನ ಇಡ್ತೀರಿ, ಏನಾದ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೀರಿ. ಏನ ಜೀವ ತಿತ್ತೈತಿ ಅಂತ ಇಡ್ತಾರೋ ತಿನ್ನಂಗಿಲ್ಲ ತಿಡ್ತಾರೋ. ಇಷ್ಟರಿ ಗುರುಗಳು ನಿಮ್ಗೆ ನಾ ಹೆಚ್ಚಿಂದ ಕೇಳಂಗಿಲ್ಲ. ಎಟ್ಟು ಗಾಯ ಆಗೈತಿ ಅಟ್ಟ ಮಲ ಮತ್ತು ತಮ್ಮ ಬಾಳು ತಕ ಮಾತಾಡ್ಕೋತ ನಿಂದ್ರದೊಳಗೆ ಭಾಳ ಅರ್ತಿಲ್ಲ. ಸಣ್ಣದೊಂದು ಕ್ಯಾಲಿ ಅಂದ ಅದಕ್ಕೆ ಈಗ ನಿಮಗೆ ಅತ್ರಿ ಋಷಿ ಅನಸೂಯ ಅಂದ್ ಯಾಕೆ ಹೇಳತ್ತೀನಿ ಅಂದ್ರೆ, ಜೀವ ಅಂದ್ರೆ ನಿಮ್ಮದ, ಶರೀರ ಅಂದ್ರೆ ನಂದ ಅಂತ ಹೇಳಿರಿ. ಶರೀರ ನಂದಿದ್ರ ಶರೀರ ತೊಳೆದ ಪಾದದ ನೀರು ಹೊಡೆದಾಳ ಅಂದ್ರೆ ಅದು ಶರೀರ ನಂದ, ನಿಮ್ಮದಲ್ಲ. ಶರೀರ ನಂದೈತಿಲ್ಲ, ಜೀವ ನಿಮ್ಮದೈತಿ. ನೀವ ಹಾಕಿ ಬಂದ್ ಸಿಕ್ಕರಿ ಪೇಚಿನಾಗ. ಅತ್ರಿ ಋಷಿ ಅನಸೂಯ ಏಕನಿಷ್ಠೆ ಒಂದೇ ಮನಸ ಏ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋಗ್ಯಾರ ಮಾಡಬೇಕು ಅಂದಾರ. ಅವರನ್ನ ನೋಡಿ ಹಿರಿ ಹಿರಿ ಹಿಗ್ಯಾಳು ಏನೈತ್ರಿ ಮುಂದ ಏ ಮನಸ್ಸಿನಲ್ಲಿಯ ಸಂತೋಷ. ಏ ತಾಜಿ ಮಕ್ವಟ ಕೂಡ್ರಸಿ ಬಿಟ್ಟಾಳ ತುಸುವ ಇಲ್ಲ ಆಯಾಸ. ನಿಸಂಗಾಗಿ ನೀಡಂದ್ರ ಅನಸೂಯ ಕಳದಿಟ್ಟಾಳು ಸಿರಿಯ ಕುಬಾಸ. ಏ ಸಿಟ್ಟಿಗೇರಿಯಕಿ ಅಮೃತ ಸುರ್ವ್ಯ ಒಂದೊಂದ ಆಗ್ಯಾವ ಸಣ್ಣ ಕೋಸ. ಇವರು ಒಬ್ಬೊಬ್ಬರಾಗ್ಯಾರ ಸಣ್ಣ ಕೋಸ, ಗಂಡ ಹಾಡವ್ರ ಆಗ್ಯಾರ ಸಣ್ಣ ಕೋಸ. ಕೋಸಾಗಿ ಅಲ್ಲಿ ಏಸ ದಿನ ತಮ್ಮ ನಿನ್ನ ಕೇಳತೀನೋ ಹರಿದಾಸ. ಹೇಳದಿದ್ರ ನಿನ್ನ ಡಪ್ಪ ಕಟ್ಟ ನಿನಗ ಭತ್ತ ಬಾಳ ವನವೇಶ. ತಮ್ಮ ನಿನಗ ಭತ್ತ ಬಾಳ ವನವೇಶ. ಒಂದು ಮಾತು ಹೇಳ್ಯಾರ ನೋಡ್ರಿ, ಏನಂತ್ರಿ? ಸೂರ್ಯ ಏನಂದ್ರ ಏನೋ ಕವಿ ಏನ ಕಾಣ್ತಾನಲ್ಲ ಓ ರವಿ ನಾದೇಕ ಅಂತ ಹೇಳ್ರಿ. ಯಾವಾಗ ಕವಿ ಬರೆಯುವಂತ ಕವಿಗಾರ ಕವಿ ಕಾಣುವಂತದ ಸೂರ್ಯದೇವ ಬೆಳಕ ಕೊಡ್ತಾನ ಜಗತ್ತಿಗಂದ್ರ ಅವ ಕಂಡಿಲ್ಲ ಅಂತ ಹೇಳಿ. ಮತ್ತ ಸೂರ್ಯದೇವ ಕಂಡಿಲ್ಲ ಅಂತ ನೀವು ಹೇಳ್ತೀರಿ. ಶೆಟ್ಟಿವಿದ್ದಕ್ಕಿ ಸ್ವತಃ ಮಗನ ಲಗ್ನದೊಳಗೆ ಸೂರ್ಯದೇವ ಚಂದ್ರದೇವ ಇಬ್ರು ಕೂಡೇ ಬಂದಾರ. ಸೂರ್ಯ ಚಂದ್ರ ಕೂಡೇ ಬಂದಾರಲ್ಲಿ. ಯಾಕಂದ್ರೆ ಕೆಣಿಬಾರ ಹಂಗ ಬರದಿಲ್ಲ. ಹೌದ್ರಿ. ಅದೇ ರೀತಿಯಾಗಿ ಕವಿ ದೇಕಾಸು ಓ ರವಿ ನಾ ದೇಕ ಅಂತ ಹೇಳ್ತಾರ್ರಿ. ಕವಿ ಕಾಣುವಂತ ವಸ್ತು ರವಿ ಕಂಡಿಲ್ಲ ಅಂದ್ರೆ ಸೂರ್ಯದೇವ ಕಂಡಿಲ್ಲ ಅಂತ ಹೇಳ್ತಾರೆ. ಶೆಟ್ಟಿವಿದ್ದಕ್ಕೆ ಹಣಿಬಾರ ಹಂಗ ಬರದಿಳು. ಸೂರ್ಯ ಚಂದ್ರ ಸರ್ ಕರ್ತ ನನ್ನ ಮಗನ ಲಗ್ನದೊಳಗೆ ಕೂಡ್ರ ಮಾತ್ರ ನನ್ನ ಮಗನ ಸಾವಾಗಬೇಕತ್ತಾಕಿ ಬರದಾಗ ಹೌದು ಸೂರ್ಯದೇವನು ಬಂದಾನು ಚಂದ್ರದೇವನು ಬಂದಾನ. ಇವ್ರಿಬ್ಬರಿಗೆ ಇದ್ರ ಬದ್ರ ಆಗೈತಿ ಅಲ್ಲಿ ಆಗೈತಿ. ಮತ್ತೆ ಯಾಕ್ರಿ ಗುರುಗಳು ಚಂದ್ರ ಇರೋದು ಯಾವಾಗ ಕತ್ಲ್ಯಾಗ
ಹೌದಾ ಸೂರ್ಯದೇವ ಇರೋದು ಬೆಳಕಿನ್ಯಾಗ ಖರೆ. ಮತ್ ಇವ್ರಿಬ್ರು ಕೂಡಿ ಒಂದರೊಳಗ ಒಂದ ಟೈಮ್ದಾಗ ಬಂದ ಕೂಡ್ಯಾರ ಅಂದ್ರ ಅವ್ರ ಚಂದ್ರ ನಾವು ಕಂಡಾನೋ ಇಲ್ಲೋ ಯಾಕ್ರಿ ಗುರುಗಳ ನೀವು ಎಲ್ಲ ಓದ್ಕೊಂಡವ್ರದೇರಿ ತಿಳದವ್ರದೇರಿ ಎಲ್ಲ ತರ ಹೊಳದವ್ರದೇರಿ ನಿಮ್ಮಿಂದ ನಾವು ಜಗತ್ತಿನೊಳಗೆ ತಿರುಗಲಾತೀವು ಹಂಗ ಮಾಡ್ಲಕ್ ಹೋಗ್ಬೇಡ್ರಿ ಅದು ಗುರುಗಳ ತಪ್ಪಲ್ಲ ಯಾರ್ದ್ರಿ ಇವ್ ಮುಂದೆ ಹಾದಿ ಬಿಡಿಸ್ಯಾರ ಅವ್ರು ಕಾಳೆ ಅವ್ರ ಮೊನ್ನೆ ಚಂದ ಇದ್ರು ಅವ್ರು ಅಂತ ಚಂದ ಅಡ್ಕಿ ಮಾಡ್ಲಾತಿದ್ರು ತಿರುಗೇಡಿ ಅಕ್ಕವ್ರು ಕೂಡ ಹಾ ಅದೆಲ್ಲ ಹಾಕೋ ನಿನಗ ನಮ್ಮ ಅಕ್ಕವ ಹಂಗಿರಂಗಿಲ್ಲ ಅದು ಯಾಕಂದ್ರೆ ತಮ್ಮ ನೋಡು ಹಂಗಿರಂಗಿಲ್ಲ ಅದ ಮತ್ತೊಬ್ಬರಿಗೆ ತುಚ್ಛ ಮಾತು ಮಾತಾಡಬಾರದು ಜೀವನದೊಳಗೆ ನೀ ಏನು ಗಳಿಸಿ ಅನ್ನೋದು ಇಂಪಾರ್ಟೆಂಟ್ ಯಾವಾಗ್ರಿ ನೀ ಏನು ಗಳಿಸಿ ಅಂದ್ರೆ 10 ತೊಲಿ ಬಂಗಾರ ಹಾಕೊಂಡು ಮೈ ಮೇಲೆ ಕಮ್ಮನ್ ಅರ್ಬಿ ಹಾಕೊಂಡು ಊರೆಲ್ಲ ಪೇರಿ ಹಾಕಿದ್ರ ಅಲ್ಲ ಅಲ್ಲ ನೀ ಏನು ಗಳಿಸಿ ಯಾವಾಗ ನಿನಗೆ ಆನಂದ ಆಗ್ತದಿಪ್ಪ ಅಂದ್ರೆ ಯಾವಾಗ್ರಿ ಮತ್ತೊಬ್ಬರ ಆತ್ಮ ನಿನ್ನ ಕಂಡ ತಕ್ಷಣ ಹಂಬಲಿಸ್ತಿರ್ಬೇಕು ಹೌದು ಹೌದು ಹೆಂಗ ಹಂಬಲಿಸ್ತಿರ್ಬೇಕು ಯಪ್ಪ ಅಂತ ಬಹಳ ಚಲೋ ಇದ್ದು ಹೌದಾ ಅಂತ ಮನುಷ್ಯಾಗ ಯಾಕೆ ಸಾವು ಬತ್ತು ಅಂತಾರ ಒಳಗ ಹಂಬಲಿಸ್ತಿರ್ಬೇಕು ಅವರ ಮನಸ್ಸಿಗೆ ಹೋಗಿ ತುಚ್ಚಾಗಂಗ ಮಾತಾಡಿ ಮಾಡಿದವ್ರ ಪಾಪ ಆಡಿದವ್ರ ಕಳೆದ್ರ ಅಂದಂಗ ಅವ್ರಿಗೆ ನಾವು ಪೆಟ್ಟ ಹತ್ತಂಗ ಮಾತಾಡಿ ಅವ್ರ ಮರಿಗಿರ ಅಂದ್ರೆ ನೀ ಎಷ್ಟು ಗಳಿಸೋದಿಲ್ಲ ಹಿಂದೆ ಅಟ್ಟು ಸರ್ವನಾಶ ಆಗ್ತೈತೆ ಅಂತ ಕವಿ ಹೇಳ್ತಾನೆ ಬ್ಯಾಡ ನೋಡ್ರಿ ರಗಡ ಮೇಳಗಳು ಅವರು ತಯಾರು ಮಾಡಿದವ್ರ ಗುರುಗಳದಾರ ನಿಂದ ತಪ್ಪಲ್ಲ ನಿಂದು ಒಪ್ಕೋತಾನೆ ಯಾಕಂದ್ರೆ ನಮ್ಮ ಅಕ್ಕವ್ವ ಆಗ್ಲಿ ತೆಲಸಂಗ್ರ ರಾಧವ್ವ ಆಗ್ಲಿ ಮತ್ತ ಮೇಲಾಗಿ ಈಗ ರಗಡ ಮೇಳಗಳು ಆಗ್ಲತ್ತೇವ್ ನಮ್ಮ ಗೋಲ್ಬಾಯಿ ರೇಖಾ ಆಗ್ಲಿ ನಾವಾಗ್ಲಿ ರಗಡ ಮೇಳಗಳು ಗುರುಗಳು ನೀವು ಅವ್ರ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಮತ್ತೆ ಅವ್ರ ಯಾಕೆ ನಿಮಗ್ ಹಂಗ ಅಂದಾರಂದ್ರೆ ಇಷ್ಟೆಲ್ಲ ಮೇಳಗಳನ್ನ ಮುಂದೆ ತಂದ ಕಲಿಸಿ ಬಿಟ್ಟವ್ರು ಇವ್ರು ಅದಾರು ಎಲ್ಲಾ ಮೇಳದೊಳಗೆ ತಿರುಗಾಡ್ಯಾರ ಅಂತೇಳಿ ನಿಮ್ ಹೆಸರು ತಗೊಂಡ ನೀವು ಒಂದು ಹೆಮ್ಮೆ ಪಡ್ಬೇಕ್ರಿ ಅವಂಗ ಯಾಕೆ ಕೆಟ್ಟ ತಿಳ್ಕೊಳಕ್ ಹೋಗ್ಬೇಡ್ರಿ ನೀನು ಇದ ಹೇಳಿಲ್ಲ ಅಟ್ರ ಮ್ಯಾಲ ತಿಳ್ಕೊಂಡ್ರಲ್ಲ ಹೌದು ಅದಕ್ಕೆ ಈಗ ಏನಾಯ್ತು ಅದಕ್ಕೆಪ್ಪ ಈ ಸೂರ್ಯದೇವನ ಕತಿ ಹೇಳ್ರವ್ರು ಹೇಳಿದ್ರಲ್ಲ ಆ ಸೂರ್ಯದೇವ ಸಹಿತ ನಮ್ಮ ಶಾಂಡ್ಲಾದೇವಿ ಕೈ ಒಳಗೆ ಅಡಕ್ ಕೈ ಕೂತಾನೆಪ್ಪ ಹೊರಗೆ ಬರೋ ತಾಕತ್ತಾಗಿಲ್ಲ ಆಗಿಲ್ರಿ ಇದೇನು ಸೂರ್ಯದೇವ ದೊಡ್ಡ ಮಂದ್ರಲೆ ಶಾಂಡ್ಲಾದೇವಿ ಕೈ ಒಳಗ ಆ ಶಾಂಡ್ಲಾದೇವಿ ಆನೆ ಹಾಕಿದ್ರೆ ನಿಮ್ಮ ಸೂರ್ಯದೇವಾಗ ಹೊರಗೆ ಬರೋ ತಾಕತ್ತಾಗಿಲ್ಲ ಇಲ್ಲಾದ್ರೂ ಅವ್ ಸಣ್ಣವನೇ ಮತ್ತ ತಮ್ಮ ಮತ್ತೇನ್ರಿ ಇನ್ನ ಚಂದ್ರ ಹೆಂಗ ದೊಡ್ಡ ಮತಿ ಚಂದ್ರದೇವಾಗ ಕುಷ್ಠರೋಗ ಹತ್ತಿದಾಗ ಆ ಕುಷ್ಠರೋಗ ತೊಳೆದವ್ರ ನಾವ ಬೇಕಾದ್ರ ನೋಡ್ರಿ ನಿಮಗೆ ಸದ್ದ ಪರಮಾತ್ಮನ ಜಡಿ ಒಳಗ ಮ್ಯಾಲ ಗಂಗಾದಾಳ ನಟ್ಟ ನೋಡು ನೆತ್ಯಾಗ ಗಂಗಾದಾಳ ಸೈಡ್ ಚಂದ್ರಾಮ ಕೂತಾನ ಕುಷ್ಠರೋಗ ಹತ್ತಿದಾಗ ತಾಪಾಯಿಗೆ ಬಿದ್ದಳತ್ತಿದ್ದ ಆ ರೋಗ ತೊಳ್ಕೊಲಕ್ ಸ್ವತಃ ಪರಮಾತ್ಮನ ಮುಂದೆ ಬಂದ ಕೈ ಮುಗಿದು ನಿಂತಾಗ ಪರಮಾತ್ಮ ಹೇಳ್ತಾನ ಏನಂತ ನೋಡಪ್ಪ 84 ಲಕ್ಷ ಜೀವರಾಶಿ ಪಾಪ ತೊಳಕಿನ ಗಂಗಾದಾಳ ನನ್ನ ಜಡಿಯಾಗ ಆ ಗಂಗಾನ ಮಗಲಾಗ ನೀ ಬಂದು ಕುಂಡ್ರ ಚಂದ್ರದೇವ ಅಕ್ಕಿ ನೀರು ನಿನ್ನ ತಲೆ ಮೇಲೆ ಬಿದ್ರೆ ನಿನಗೆ ಹತ್ತಿರುವಂತ ಕುಷ್ಠರೋಗ ತೊಳೆದು ಹೋಗ್ತತಿ ಅಂತ ಪರಮಾತ್ಮ ಚಂದ್ರಿಗೆ ಹೇಳಿದಾಗ ತನಗ ಹತ್ತಿರುವಂತ ರೋಗ ತೊಳ್ಕೊಲಕ ಬಂದ ನಮ್ಮ ಗಂಗಾನ ಮಗಲಾಗ ಅವ ಕೂತಾನಂದ್ರ ಚಂದ್ರ ನಮಗ ದೊಡ್ಡವ ಅಲ್ಲ ಸೂರ್ಯದೇವನ ಗಪ್ಪ ಕುಣಿಸಿವಿ ಅಂದ್ರ ಅವ ನಮಗ ದೊಡ್ಡವ ಅಲ್ಲ ಚಂದ್ರನು ದೊಡ್ಡವ ಅಲ್ಲ ಮತ್ತೆ ಈಗ ನೀವು ನಮ್ಮ ತಮ್ಮ ಬಂದಲ್ಲ ಮುಂದೆ ಸುಧಾಕರ್ ನೀನು ನನಗ ದೊಡ್ಡವ ನೀ ನನ್ನ ಬಗಲು ಬಚ್ಚನ ಛೋಟಾ ಬಚ್ಚ ನೀ ಬರೇ ರುಂಡ ಕಡ್ಕೊತ ಮುಂದೆ ಹೋಗುದು ಮಾಡಿದಿ ಮುಂದೆ ಹೋದ್ರು ಹಿಂದ ಉತ್ಪನ್ನ ಆಗಲಾರ್ದಂಗ ರಕ್ತ ಸಹಿತ ಬಿಟ್ಟಿಲ್ಲ ರಕ್ತ ಎಲ್ಲ ನುಂಗ್ಲಾಕತ್ತಳ ಯಾರು ವೀರಭದ್ರನ ಅಕ್ಕ ಚೌಡೇಶ್ವರಿ ಎಲ್ಲಾದ್ರೂ ಹೆಣ್ಣು ಸಾತ್ ಕೊಟ್ಟೈತೆ ಬಾಳ ದೂರ ಬ್ಯಾಡಿ ಇನ್ನ ಇಲ್ಲೇ 14-15 ಮಾಸಾಳಕ್ ಅದಾವ್ರಿ ಚೌಡೇಶ್ವರಿ ಜಾತ್ರೆಗೆನ ಇರ್ತಾವ ಅಂದ್ರ ಸಂಕ್ರಮಣಕ್ಕೆ ಇಟ್ಟಾರ ಅಲ್ಲಾದ್ರೂ ಸದ್ದ ತಮ್ಮ ಚಂಡ ಚೌಡೇಶ್ವರಿ ದಂಡ ಬನಶಂಕರಿ ಆಕಿ ಪರುಕಾಳ ಐತೆ ಅಲ್ಲಿ ಇನ್ನಾದ್ರೂ ಕೊಂಡಾಡ್ತಾವ ಈ ಇಂಡಿ ದಾಟಿ ಈ ಕಡೆ ಏರಿಯಾಕ ಬಂದ್ರ ತಮ್ಮ ಈ ಕಡೆ ದೊಡ್ಡ ದೊಡ್ಡ ದೇವ್ರ ಪವಾಡಗಳು ಅದಾವ ಈ ಕಡೆ ದೊಡ್ಡ ಪವಾಡಗಳು ಆ ಕಡೆ ಇಲ್ಲ ಮಾತ್ರ ಯಾಕ ಇದು ಇಲ್ಲಿ ನ್ಯಾಯ ನೀತಿ ಧರ್ಮ ನಡ್ಕೋತ ಬಂದೈತಿ ಅನಂಟ್ಲೆ ಸಾಧು ಸತ್ಪುರುಷರ ನೆಲದಂತ ಊರ್ ಐತಿ ಅನಂಟ್ಲೆ ಅಂತ ಜಾಗನ್ಯಾಗ ನಾವು ಬಂದ್ ಇವತ್ತು ಪವಿತ್ರ ಆಗ್ಬೇಕಾಗಿ ಅದಕ್ಕ ಇರ್ಲಿ ಅದಕ್ಕೆ ಕವಿಗಳ ಕೇಳತ್ಯಾರ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಕೂಸಾಗಿ ಬಿದ್ದಿದ್ರಿ ಎಲ್ಲಿ ಅನಸೂಯನ ಮನ್ಯಾಗ ಅವ್ರ ಕೂಸಾಗಿ ಬಿದ್ದಾಗ 8 ದಿವಸ ಇದ್ರ ಅಕ್ಕಿ ಮನ್ಯಾಗ ಅವ್ರ ಏನ 3 ದಿವಸ ಇದ್ರು 3 ತಿಂಗಳಿದ್ರು 3 ತಾಸಿದ್ರು 3 ನಿಮಿಷ ಇದ್ರು 3 ಗಳಿಗಿದ್ರು 8 ದಿವಸ ಇದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತೊಂದು ಮಾತು ಕೇಳ್ಯಾರ ಮತ್ತೇನಂತ್ರಿ ಇಲ್ಲಿಗೆ ಯಾಕ ಬಂದ್ಯೋ ಮೂಳ ನಿನ್ನ ಕರ್ಕೊಂಡು ಬಂತು ಕಾಳ
ಗಾಗಿಯಾಗ ಸುಳ್ಳ ದುಡ್ಕೊಂಡಿರೋ ಗಮ್ಮಾಟಿ ನಿನ್ನ ಮಾರಿಗೆ ಬಡದೇವ ಮೋಳ ಪತ್ತಿಗೆ ಪದ ಮಾಡಿ ಪತ್ತೆ ಗರ್ಭ ಹೇಳಾರು ಬೆಳಕ ಬಿದ್ದಂಗ ಚಂದ್ರಮ ಜ್ಯೋತಿ ಕೊರೋನಾ ಬಂದಿತ್ತತ್ರಿ ಕೊರೋನಾ ಟೈಮ್ದೊಳಗೆ ಸದಾಶಿವಮೂರ್ತಿಯನ ಜಾತ್ರೆ ನಿಂತಿಲ್ಲ ಒಪ್ಕೋತನಲ್ಲ ನಾ ಇಲ್ಲ ನಾ ಹಂಗಿಲ್ಲ ಸದಾಶಿವಮೂರ್ತಿಯನ ಜಾತ್ರೆ ನಡೆದಿತ್ತು ಕರೋನಾ ಟೈಮ್ ನಡೆದಿತ್ತು ಜೋರದಾರ ಅವಾಗ ಎಲ್ಲ ದೇವ್ರ ಬಾಗಿಲೊಳಗೆ ಬಂದು ಆಗಲಾತಿದ್ವು ಆ ಕಡೆ ಅವ್ರು ಆ ಕಡೆ ಈ ಕಡೆ ಅವ್ರು ಈ ಕಡೆ ಆಗಲಾತಿದ್ರು ಅಂಥದ್ರೊಳಗೆ ಸದಾಶಿವಮೂರ್ತಿಯನ ಜಾತ್ರೆ ಬಂದ್ ಮಾಡ್ಲಕ್ಕ ಹೋದವ್ರಿಗೆ ಕಾಡಾಟ ಹತ್ತಿ ಐತಿ ಇಲ್ಲ ನಾ ಹಂಗಿಲ್ಲ ಆ ಜಾತ್ರೆ ನಡಿಬೇಕಾದ್ರ ಹಂಗ ಏನ್ ನಡೆದಿಲ್ಲಲ್ಲ ನೀ ನಾನು ಹರಿದೋಗದು ಮಾತಾಡ್ಬೇಕತಿ ಕರೆ ಹಂಗ ಹೆಂಗ ಆಗ್ತೈತಿ ಸದಾಶಿವಮೂರ್ತಿಯನ ಜಾತ್ರೆ ಆಗೈತಿ ತೇರುನ ಎಳ್ದೈತಿ ಒಪ್ಪಗೋತೀನಿ ವರ್ಷಕ್ಕೊಮ್ಮೆ ಶಿವರಾತ್ರಿ ಸುತ್ತ ಸದಾಶಿವಮೂರ್ತಿಯನ ಜಾತ್ರೆ ಆಗ್ತೈತಿ ಅದ ಜಾತ್ರೆ ಒಳಗ ಸದಾಶಿವಮೂರ್ತಿಯನ ತೇರ್ ಎಳಿತೈತಿ ತೇರ್ ಎಳಿಬೇಕಾದ್ರ ಹಂಗ ಎಳೆಯಂಗಿಲ್ರಿ ಸದಾಶಿವಮೂರ್ತಿಯನ ತೇರಿಗೆ ಮ್ಯಾಲ ಕಳಸಕ ನಮ್ಮ ಚಂದ್ರ ತಾಯಿ ಸೀರೆ ಸುತ್ರ ಮಾತ್ರ ತೇರಿ ಎಳಿತೈತಿ ಸತ್ಯ ಮಾತ ಈ ಸದ್ಯ ನೋಡ್ಲಾಕ ಸಿಗ್ತದ ಸದ್ದ ಐತಿ ಈಗ ಬೇಕಾದ್ರೆ ನೋಡ್ಬಾ ಸದಾಶಿವಮೂರ್ತಿಯನ ತೇರಿಗೆ ನಮ್ಮ ಚಂದ್ರವ ತಾಯಿ ಸೀರೆ ಸುತ್ರ ಮಾತ್ರ ತೇರ ಎಳಿಲಾಕ ಬೇಕಿರ್ಲಿಕ್ಕ ತೇರಿ ಎಳೆಯಂಗಿಲ್ಲ ಅವಾಗ ಚಾಲು ಇನ್ನ ಒಂದ್ ಮಾತು ಹೇಳ್ರಿ ಅವ್ರು ಏನಂತವ ಈ ಪರಮಾತ್ಮ ಅಂದ್ರ ಸದಾಶಿವಮೂರ್ತಿಯನ ಸುದ್ದಿ ಹೇಳಿದಲ್ಲ ಹೌದು ಗಂಡ ದೇವ್ರ ಸುದ್ದಿ ಆಹಾ ನಾ ಗಂಡ ದೇವ್ರು ದೊಡ್ಡ ಅದಾವ ಇಲ್ಲ ಅಂದಿಲ್ಲ ಯಾರಿಂದ ಹಾ ನಮ್ಮ ಹೌದು ನಮ್ಮ ಹೆಣ್ಣು ದೇವ್ರದಿಂದ ಬೇಕು ಹೆಣ್ಣು ದೇವ್ರ ಸಹಾಯ ಇಲ್ಲದ ಯಾವ್ದೋ ಮುಂದಕ್ಕೆ ಬರ್ಲಾಕ ಬರಂಗಿಲ್ಲ ಬಂದಿಲ್ಲ ಒಂದು ಶುಕ್ಲ ಒಂದು ಶವನಿತ್ತ ನೋಡು ತಮ್ಮ ಗೀಗಿ ಪದ ಅಂದ್ರೆ ಹೆಂಗವ ನೀ ಗಂಡ ಬೆಳೆಸು ನಾ ಹೆಣ್ಣ ಬೆಳೆಸ್ತಾನೆ ಹೌದು ಭೇದಿಟ್ಟಂತೂ ಆಗಂಗಿಲ್ಲ ಹೆಣ್ಣಿಗೆ ಗಂಡ ಬೇಕು ಗಂಡಿಗೆ ಹೆಣ್ಣು ಬೇಕು ಸಂಸಾರ ಮೊದಲ ಕತ್ತಲಿ ಬೆಳಕ ಸಗುಣ ನಿರ್ಗುಣ ಮುಂಜಾನೆ ಮಧ್ಯಾಹ್ನ ಚಾಂಜಿ ಈಗ ಹೆಂಗ ಐತಿಲ್ಲ ಹಿಂಗ ಪ್ರತಿಯೊಂದಕ್ಕೂ ಒಂದು ಜೋಡ್ ಐತೆ ಹೆಣ್ಣು ಬಿಟ್ರ ಗಂಡಿಗಿಲ್ಲ ಗಂಡ ಬಿಟ್ರ ಹೆಣ್ಣಿಗಿಲ್ಲ ಇದ್ರೊಳಗ ಭೇದ ಮಾಡ್ಲಕ್ಕ ಬರಂಗಿಲ್ಲ ಎರಡು ಕೂಡ್ರನ ಸಂಸಾರ ಆಗೋದೈತಿ ಎರಡು ಕೂಡ್ರನ ಸಂಸಾರಕ್ಕೆ ಬೆಳಿಬೇಕಾಗೈತಿ ಸೃಷ್ಟಿ ಉತ್ಪನ್ನ ಆಗಬೇಕಾಗೈತಿ ಆದ್ರ ಇದನ್ನ ಏನು ಬೆಳೆಸಬೇಕಾಗೈತಿ ಅಂದ್ರೆ ನೀ ಎಷ್ಟು ವಿಷಯ ಓದಿ ಗಂಡ ದೇವ್ರನ್ನ ಎಷ್ಟು ಬೆಳೆಸೋ ತಾಕತ್ತ ನಿನ್ನಲ್ಲಿ ಐತಿ ಬರೇ ಪಾಯಿಂಟ್ ಮೇಲೆ ಹಾಡಿಕೆ ಮಾಡೋದೈತಿ ತಮ್ಮ ಲೆಕ್ಕಿನ ಮೇಲೆ ಮಾಡೋದೈತಿ ನಾ ಅದನ್ನ ಮಾಡೀನಿ ಇದನ್ನ ನೋಡಿ ಯಾಕೋತಮ್ಮ ನಿಂದೇನು ಅನ್ಕೊಂಡ್ರಾಗ್ರ ಏನ್ ಕಿಲಿಕಿಲಿ ಉತ್ತರಿ ಮಳೆ ಇದ್ದಂಗೆ ಇವ್ರು ನೆಲಕ್ಕೂ ಬೀಳಂಗಿಲ್ಲ ಪಕ್ಕ ನೆಲನೂ ತೊಯ್ ಹಂಗ ಅದ ಹೇಳಾರ ಉತ್ತರಿ ಮಳೆ ಇದ್ದಂಗೆ ಪಕ್ಕ ಬೀಳ ಆ ಜಗಳಾಡೋರ್ ಬಾಯನ್ನು ಉಳಿಸಿಡ್ದಂಗ ನೋಡ್ರಿ ಹಂಗ ಮ್ಯಾಚ್ ಚಿಟಿ ಇರೋದೇ ಅದಕ್ಕೆ ತಮ್ಮ ಈಗೇನು ಹೇಳತ್ಯಾರು ಏನ್ರಿ ಸ್ವತಃ ನಿಮ್ಮ ಸದಾಶಿವಮೂರ್ತಿ ಮಠ ಪ್ರಥಮದೊಳಗೆ ಬಬಲಾದಿ ಒಳಗೆ ಇರುಕಿತ್ತ ಮೊದಲು ಹೌದು ಇವನಿಗೆ ಮೊದಲು ಹೋಗಿ ಮೆಟ್ಟು ಹೋಗದವನೇ ಸಾರವಾಡ ಚಿಕ್ಕೈ ಮುತ್ಯ ಸದ್ದ ನಡಿ ಪಾದಗಟ್ಟೈತಿ 3 ಸೀಮ್ಯಾಗ ತೋರಿಸ್ತಾನೆ ಚಿಕ್ಕೈ ಮುತ್ಯ ಅಂತ ಯಾವ ಊರ್ರಿ ಅದು ಒಂದು ಕಾಕಂಡಿಕಿ ಹೌದ್ರಿ ಒಂದು ಬಬಲೇಶ್ವರ ಹೌದ್ರಿ ಒಂದು ಸಾರವಾಡ ಹೌದು ಮೂರೂರು ಸೀಮ್ಯಾಗ ಚಿಕ್ಕೈ ಮುತ್ಯ ಅಂದ್ರೆ ಚಿಕ್ಕೈ ಮುತ್ಯ ನೋಡಿ ನುಂಗ್ಲಾಕ ಬಂದು ನಿಂತ ಅವತಾರ ಐತೆಕಿದ ಹೌದು ಚಂದ್ರಮ್ಮ ತಾಯಿ ಜುಟ್ಟು ಹೋಗ್ಯಾವ ಜುಟ್ಟು ಅಲ್ಲಿ ಹಿಡ್ಕೊಂಡು ಇಲ್ಲಿಸ್ತಕ ಬೋಳಗಾಯಿ ಹೋಗ್ತತಿ ಎಲ್ಲಾ ದೇವ್ರಿಗೆ ಜುಟ್ಟಿದ್ದದ ಕಾಯಿ ಹೋಗ್ತತಿ ಸದಾಶಿವ ಮುತ್ಯಾಗ ಬೋಳಗಾಯಿ ಹೋಗ್ತತಿ ಸದ್ಯ ಹೋಗ್ತದ ಅಂತವ್ರ ಕೈಯಾಗ ಅಂತಕ್ಕೆ ಜುಟ್ಟು ಹೋಗ್ಯ ಅಂತವ್ರ ಜುಟ್ಟು ಹೋಗ್ಯಾವ ಸುಧಾಕರ ನೀ ಕಟಿಂಗ್ ಮಾಡ್ಕೊಂಡು ಬಂದಿ ಅಂದ್ರೆ ಬಿಡಂಗಿಲ್ಲ ಎಷ್ಟು ಬರ್ತಾವ ಕಿತ್ಕೊಂಡ ಕಡೆ ಹಂಗ ಮಾತಾಡ್ಲಕ್ ಹೋಗ್ಬೇಡ ತಮ್ಮ ನಿನಗೆ ಜಾಗ ಕೊಡ್ಲಾರ್ದಂಥ ಟೈಮ್ದೊಳಗೆ ನಿನಗೆ ಜಾಗ ಇಸದ ಕೊಟ್ಟ ಗುಡಿ ಕಟ್ಲಾಕ ಮೆಟ್ಟಿಗೆ ಹಚ್ಚಿದವ್ರು ನಾವು ನಮ್ಮ ಚಂದ್ರವ ತಾಯಿ ಕಡೆ ಓಡಿ ಬಂದ ನಿಮ್ಮ ಚಿಕ್ಕೈ ಮುತ್ಯ ಊರ ಮಂದಿಗೆಲ್ಲ ಕಾಲು ಬಿದ್ದ ಕೈ ಮುಗದ ಕೇಳ್ರಿ ಯಾರು ಜಾಗ ಕೊಡ್ಲಿಲ್ಲ ಜಾಗ ಕೊಡ್ಲಾರ್ದಕ್ಕಾಗಿ ಚಿಕ್ಕೈ ಮುತ್ಯ ವಿಚಾರ ಮಾಡಿದ ಯಾರ ತ್ಯಾಕ ಹೋದ್ರ ನನಗೆ ಜಾಗ ಸಿಗುತ್ತದೆ ಅಂತ ಹೇಳಿ ಓಡಿ ಬಂದಳ ಎಲ್ಲಿ ಸೀತಿ ಮನಿ ಒಳಗ ಮೆಟ್ಟಿತ್ತ ಚಂದ್ರವ ತಾಯಿದ 7 ಬಾಗಲ ಹಚ್ಚಿಕ್ಕ 7 ಬಾಗಲ ಹಚ್ಚಿಕ್ ಹೋಗಿ ಕಾಲಿಗೆ ಬಿದ್ದ ಕೈ ಮುಗದ ಕೇಳ್ತಾನಿವ ಮಠ ಕಟ್ಟಬೇಕತ್ತನ ಬಬಲಾದಿ ಒಳಗ ನಿನ್ನ ಮಗ ನಾ ಇಂದ ನಿನಗ ಶರಣಾಗಿ ಬಂದನಿ ನನಗೆ ಜಾಗ ಇಸೋದು ಕೊಡಬಾನಿ ಅಂದಾಗ ಇದೇನು ದೊಡ್ಡದಗದು ಚಿಕ್ಕಯ್ಯ ಮುಂದೆ ನಡಿ ಬರ್ತಾನಂದಾಗ ತಾಯಿ ಇನ್ನ ಚಿಕ್ಕೈ ಮುತ್ಯ ಊರಿಗೆ ಹೋಗಿ ದಾಟಿದ್ದಿಲ್ಲ ಬಬಲಾದಿ ಊರಿಗೆ 7 ಹೆಡಿ ಸರ್ಪದ ರೂಪ ತಾಳಿ ಬಬಲಾದಿ ಊರಾಗ ಹೊಕ್ಕ ಜಾಗ ಫಿಕ್ಸ್ ಮಾಡಿಟ್ಟು ಬಂದಿಳಕ್ಕಿ ಇವಂಗ ತಮ್ಮ ಅಂತ ಅವತಾರ ಐತಿ ಹೆಣ್ಣ ದೇವ್ರದ
ದುಷ್ಟರ ಸಂಹಾರ ಮಾಡುವುದಕ್ಕಾಗಿ ದುರ್ಗಿ ಅವತಾರ ತಾಳಿ ಬರಬೇಕಾಗೈತಿ. ಹೌದು. ಸ್ವತಃ ನಿಮ್ಮ ಸದಾಶಿವ ಮುತ್ಯನ ಪೂಜಾರಿ ನಾವು ಅದ್ರ ಹೇಳ್ಯಾನ ಏನಂತ? ಕೊರೋನಾ ಬಂದಾಗ ಏ ಆ ದುರ್ಗ ಒಂದು ಐತ್ಯೋ ಒಳಗ ಕಾಗಾಳಿ ಇದನ್ನೆಲ್ಲ ಮೊದಲ ದುರ್ಗವಾಗ ಆಂಬಲಿ ಬಾನ ಕೊಟ್ಟ ಅಕ್ಕಿನ ಥಂಡಗಿಡ್ರಿ, ಅಕ್ಕಿನ ಥಂಡಗಿಟ್ಟ ಊರ್ ಥಂಡಗಿಡ್ತಾಳಕೈತಿ ಹೇಳಿ ಮಂಗಳಾರಕ್ಕೊಮ್ಮೆ 5 ಮಂಗಳಾರ ಆಂಬಲಿ ಬಾನ ಹೋಗೈತಿ ದುರ್ಗವಾಗ. ಸ್ವತಃ ನಿಮ್ಮವ್ರು ನಟ್ಟು ನಡು ಊರಾಗ ನಿಂತ ಸಾರ್ಯಾರ. ಯಾಕ ಅವ್ರಿಗೆ ಗೊತ್ತೈತಿ ಎಲ್ಲಾರನು ಸಮಾಧಾನ ಮಾಡ್ಬೋದು ಕರಿ. ಅದಕ್ಕೆ ಇದು ಹ್ಯಾಣ ತಿಂದ್ರೆ ಬಹಳ ಕೆಟ್ಟ. ಸದಾಶಿವ ಮುತ್ಯನ ಪಾತ್ರ ಯಾವುದು? ಅವನೇ ಪರಮಾತ್ಮನ ಸದಾಶಿವ ಮುತ್ಯ. ಚಂದ್ರವ ತಾಯಿನ ಪಾರ್ವತಿ ಅವತಾರ, ಚಿಕ್ಕೈ ಮುತ್ಯನ ಸಣ್ಣಮುಕ್ಕನ ಅವತಾರ. ಇವೆಲ್ಲ ಒಂದೊಂದು ಅವತಾರ ತಾಳಿ ಧರಣಿಗೆ ಬಂದಾರು. ಅದಕ್ಕೆ ಅವರು ಕ್ಯಾಲಿ ಹಾಡ್ಯಾರಿ, ನಿಮ್ಮ ದೇವಿ ಯಾವ ಕುಲದಕ್ಕಿ ಎಮ್ಮಿ ಕ್ವಾಣ ತಿನ್ನಕ್ಕಿ ಅಂದಿ. ಹಂಗೇನಿಲ್ಲ, ಕುಲ ಅಕ್ಕಿಗಿಲ್ಲ, ನಾವು ಬೇಕಾಗಿ ಮಾಡ್ಕೊಂಡಿವಿ. ನಮಗೆ ಬೇಕಾಗಿ ನಾವು ಮಾಡ್ಕೊಂಡಿವ. ಇದು ನಮಗೆ ಬೇಕಾಗಿ ಐತಿದ ಅವ್ರವ್ರಿಗೆ ಬಿಟ್ಟುಕೊಟ್ಟದೈತಿ ತಮ್ಮ. ಹಂಗೇನಿರಂಗಿಲ್ಲ. ದೇವರಿಗಾಗ್ಲಿ ದೇವಾನ ದೇವತೆಯರಿಗೆ ಆಗಲಿ ಹೆಣ್ಣಕ್ಕಾಗಲಿ ಗಂಡಕ್ಕಾಗಲಿ ಕುಲಗಳ ಇಲ್ಲ, ಬೇಕಾಗಿ ಮಾಡ್ಕೊಂಡಾಗಿತ್ತಮ್ಮ. ಅದಕ್ಕೆ ಇನ್ನೊಂದು ಸಣ್ಣದ ಕ್ಯಾಲಿ ಅಂದ ನಡಿ. ಪಂಚ ಮಹಾಭೂತ ಶರೀರ ಅಲ್ಲ ಹೆಣ್ಣ, ಪಂಚ ಮಹಾಭೂತ ಶರೀರ ಅಲ್ಲ ಹೆಣ್ಣ. ರೋಮ ತ್ವಚ ನಾಡಿ ಮಾಂಸದಾಸ್ತಿ ಹೆಣ್ಣ, ಪಂಚ ಮಹಾಭೂತ ಶರೀರ ಅಲ್ಲ ಹೆಣ್ಣ, ಪಂಚ ಮಹಾಭೂತ ಶರೀರ ಅಲ್ಲ ಹೆಣ್ಣ. ರೋಮ ತ್ವಚ ನಾಡಿ ಮಾಂಸದಾಸ್ತಿ ಪಂಚ ಮಹಾಭೂತ ಶರೀರ ಅಲ್ಲ ಹೆಣ್ಣ, ಪಂಚ ಮಹಾಭೂತ ಶರೀರ ಅಲ್ಲ ಹೆಣ್ಣ. ರೋಮ ತ್ವಚ ನಾಡಿ ಮಾಂಸದಾಸ್ತಿ ಹೆಣ್ಣ, ಪಂಚ ಮಹಾಭೂತ ಶರೀರ ಅಲ್ಲ ಹೆಣ್ಣ, ಮಹಾಭೂತ ಶರೀರ ಅಲ್ಲ ಹೆಣ್ಣ. ರೋಮ ತ್ವಚ ನಾಡಿ ಮಾಂಸದಾಸ್ತಿ ಪಂಚಕರ್ಮೇಂದ್ರಿಗಳು ಎಲ್ಲ ಹೆಣ್ಣ, ಪಂಚ ಜ್ಞಾನೇಂದ್ರಿಗಳು ಸಹಿತ ಹೆಣ್ಣ, ಪಂಚ ಜ್ಞಾನೇಂದ್ರಿಗಳು ಸಹಿತ ಹೆಣ್ಣ. ಕೂತ ಕೇಳುವ ಪೃಥ್ವಿ ಐತಿ ಹೆಣ್ಣ, ಕೂತ ಕೇಳುವ ಪೃಥ್ವಿ ಐತಿ ಹೆಣ್ಣ. ರೋಮ ತ್ವಚ ನಾಡಿ ಮಾಂಸದಾಸ್ತಿ ಪಂಚ ಮಹಾಭೂತ ಶರೀರ ಅಲ್ಲ ಹೆಣ್ಣ, ಪಂಚ ಮಹಾಭೂತ ಶರೀರ ಅಲ್ಲ ಹೆಣ್ಣ. ರೋಮ ತ್ವಚ ನಾಡಿ ಮಾಂಸದಾಸ್ತಿ ಡಪ್ಪ ತಾಳ ಸುರ ಸಹಿತ ಹೆಣ್ಣ, ಡಪ್ಪ ತಾಳ ಸುರ ಸಹಿತ ಹೆಣ್ಣ. ತಮ್ಮ ಕೇಳುವಂತ ಕರ್ಣಗಳು ಹೆಣ್ಣ, ಶಬ್ದ ಕೇಳುವಂತ ಕರ್ಣಗಳು ಹೆಣ್ಣ. ಶಬ್ದ ನುಡಿಯುವಂತ ನಾಲಿಗೆ ಹೆಣ್ಣ, ಶಬ್ದ ನುಡಿಯುವಂತ ನಾಲಿಗೆ ಹೆಣ್ಣ. ರೋಮ ತ್ವಚ ನಾಡಿ ಮಾಂಸದಾಸ್ತಿ ಪಂಚ ಮಹಾಭೂತ ಶರೀರ ಅಲ್ಲ ಹೆಣ್ಣ, ಪಂಚ ಮಹಾಭೂತ ಶರೀರ ಅಲ್ಲ ಹೆಣ್ಣ. ರೋಮ ತ್ವಚ ನಾಡಿ ಮಾಂಸದಾಸ್ತಿ ಮಹಾರಾಷ್ಟ್ರಕ್ಕ ಮಂಗಳೂರ ಹೆಣ್ಣ,
ನೋಡಿ ಹೊತ್ತು ಮುಣುಗುತಕ ಮಾಡ್ರಿ ಹಿಂಗೆ ಹೊತ್ತು ಮುಣುಗುತ್ತ ಅವ್ನು ಡಪ್ಪ ಬಾರ್ದು ಹಂಗೆ ಬಾರ್ಲಕ್ ಹಚ್ಚಪ್ಪ ಏನು ನೀ ಎಲ್ಲ ಮಾಡ್ತಾ ಕೆಲಸ ಮಾಡ್ಲತ್ತಿದಿ ಖರೆ ಇದು ಅರಿಬಿ ಹಾವು ಆಡ್ಸಲಾಗ್ತದ್ರಿ ಮುಂದಿನ ಗಡಿ ಇದು ಕೆಲಸ ಆಗುದಿಲ್ಲ ತಂಗಿ. ಹಂಗ ಮಾಡ್ಲಾಕ ಹೋಗ್ಬೇಡ ತಮ್ಮ. ಹೌದಲ್ಲ ಹಂಗೆ ಬರ್ತದವ ಅದಕ್ಕ ಗುರುವಿನ ಆಶೀರ್ವಾದ ಬೇಕಾಕದ. ರಾಗ ರಸ ಪದ ಕಸ ಅಂದಾರ. ಜ್ಞಾನಿಗಳು ಅಂತಾರಲ್ಲವ. ಪದ ಹೆಂಗ ಇದ್ರ ಅದ್ರೊಳಗೆ ಹಚ್ಚು ರಾಗಗಳು ಬಹಳ ಸ್ಟ್ರಿಕ್ಟ್ ಇರ್ಬೇಕು. ಹೌದು ಬೇಕಲ್ಲ. ನೀ ಎಂತದ ಹಾಡು ರಾಗ ಹಚ್ಚಿದಿ ಆಹಾ ಹೋಗಿ ಗಗನಕ ಮುಟ್ಟಿತ ಅನ್ನೋದು ನೋಡ್ರಿ. ನಾನೇ ಹೋಗಿತ್ತು ಹೋಗಂಗ. ಅದಕ್ಕ ತಮ್ಮ ಹೇಳತ್ಯಾರ ಅವರು ಬಿ ಹೇಳ್ರಿ ಪಂಚ ಮಹಾಭೂತ ಶರೀರ ಎಲ್ಲ ಹೆಣ್ಣ ಅದು ರೋಮ್ ತ್ವಚೆ ನಾಡಿ ಮಾಂಸದ ಆಸ್ತಿ ಹೆಣ್ಣ. ಹೆಣ್ಣದವ ಹೆಣ್ಣದ ಈ ಶರೀರದಕ್ಕೆ ಕೈಲೆ ಜೀವ ಇರ್ಲಿಕ್ಕೆ ಶರೀರಕ್ಕೆ ಏನೋ ನೇಗಿಲ್ಲ ಅಂದಿ. ಹೇಳ್ತಾರಲ್ರಿ. ಶರೀರ ಬಹಳ ಕಮ್ಮಿ ಅಂದಿ. ಆಹಾ ನಿಮ್ಮ ಗುರು ದ್ರೋಣಾಚಾರಿಗೆ ಸತ್ತ ನಾಯಿ ಸಾಲಿಲ್ಲ ತಮ್ಮ. ಖರಿ ಅದವ. ಹೌದ ಸತ್ತ ನಾಯಿ. ಶರೀರ ಸುಮಾರು ಅಂದಿಲ್ಲ. ಹೌದು ಗುರು ದ್ರೋಣಾಚಾರಿಗೆ ಸತ್ತ ನಾಯಿ ಸಾಲಿಲ್ಲ. ಹೌದ ಗುರು ದ್ರೋಣಾಚಾರಿ ಮಗ ಇದ್ದ ಅಶ್ವತ್ಥಾಮ. ಹೌದ್ರಿ ಬಾ. ಈ ಗುರು ದ್ರೋಣಾಚಾರ್ಯ ಒಂದು ಹಠ ತೊಟ್ಟಿದ್ದ. ಏನಂತ? ಪಾಂಡವ್ರು ನೀವತ್ತು ವಂಶ ನಟ್ಟವಂಶ ಮಾಡಿ ಬರ್ತಾನ ಮಕ್ಕಳನ್ನ ಒಟ್ಟಾಗಿಡಂಗಿಲ್ಲ ಅಂತ ಹೇಳಿ ಯುದ್ಧ ಭೂಮಿಯಾಗ ಹೋಗಿದ್ದ. ಹೌದವ್ವ, ಮುಂದೆ ಏನಾಯ್ತು? ಅವಾಗ ಈ ಸುದ್ದಿ ಗೊತ್ತಿತ್ತ ಕೃಷ್ಣ ಪರಮಾತ್ಮಗೆ. ಹೌದ್ರಲ್ಲ. ಕೃಷ್ಣ ಪರಮಾತ್ಮ ಹೇಳ್ತಾನ ಏನಂತ? ಧರ್ಮರಾಜಾಗ ನಿನ್ನ ಕಡೆದೊಂದು ಆಕಾಶವಾಣಿ ಆಗ್ಬೇಕಾಗೈತಿ. ಹೌದ್ರಲ್ಲ. ಯಾಕ್ರಿ? ಗುರು ದ್ರೋಣಾಚಾರಿ ಹಿಡಿದ ಹಠ ಬಿಡಾವ ಅಲ್ಲ, ನಿಮ್ಮನ್ನ ವಂಶ ನಟ್ಟವಂಶ ಮಾಡವದಾನವ. ಅವನ ಮುದ್ದಿನ ಮಗ ಅದನ ಅಶ್ವತ್ಥಾಮ. ಖರೆ ಐತಿ. ಅವ ಸತ್ತಾನತ್ ಸರ್ಕರ ನೀ ನುಡಿದಿ ಅಂದ್ರ ಏನಾಗ್ತೈತಿವ? ಯುದ್ಧ ಮಾಡಂಗಿಲ್ಲ, ಯುದ್ಧ ನಿಂದ್ರಿಸಿ ಬಿಡ್ತಾನ ಅಂದ. ಹೌದು ಹೌದ್ರಲ್ಲ. ಅವಾಗ ಏನು ಮಾಡ್ಲಿ ಅಂದಿವ ಧರ್ಮರಾಜ. ಅಂದಾಗ ಅವಾಗ ಹೇಳ್ದ ಏನಂತ? ಅಶ್ವತ್ಥಾಮ ಹತೋ ಹತೆ ನರವ ಕುಂಜವತ್ತ ಆಕಾಶವಾಣಿ ಮಾಡಿಬಿಡಂದ. ಹೌದಲ್ಲ. ಅವಾಗ ಯಾವ ಆಕಾಶವಾಣಿ ಮಾಡ್ತಿದ್ದ ಧರ್ಮರಾಜ? ಹೌದ್ರಿ. ಅಶ್ವತ್ಥಾಮ ಹತೋ ಹತೆ ನರವ ಕುಂಜವ ಇಷ್ಟ ಅನುಗುಡದ ನರವ ತಿಟ್ಟ ಅಂದ. ಕೃಷ್ಣ ಪರಮಾತ್ಮ ಶಂಕ ಹೊಡೆದ. ಅಶ್ವತ್ಥಾಮ ಅನ್ನೋದು ಅಟ್ಟ ಇವನು ಕಿವಿಗೆ ಬಿತ್ತ. ಹೌದೇವ. ನರವ ಕುಂಜವ ಅಂದ್ರೆ ನರ ಪ್ರಾಣಿ ಅಂದ್ರೆ ಏನೋ ಅಶ್ವತ್ಥಾಮ ಅನ್ನುವಂತ ಆಣಿ ಸತ್ತಿತ್ತು ಅನ್ನೋದು ಅದನ್ನ ಮುಂದೆ ಹೇಳ್ಯಾನವ. ಇವ್ದು ತಿಳಿಲಿಲ್ಲ ಇವಂಗ ಗೊತ್ತಾಗಲಿಲ್ಲ. ಶಂಕ ಹೊಡೆದಾಗ ಅದ ಮುಚ್ಚಿ ಹೋಗಿಬಿಡ್ತು. ಯಪ್ಪ ನನ್ನ ಮಗನ ಸತ್ತಾನ, ಇದನ್ನೆಲ್ಲ ತಗೊಂಡು ನಾಯನ ಮಾಡ್ಲಿ ಅಂತೇಳಿ ಶರೀರ ತನ್ನ ಶರೀರ ರಥದೊಳಗ ಬಿಟ್ಟ. ಜೀವ ಮಾತ್ರ ಹೊಯ್ತ ಮಗನ ಹುಡುಕ್ಯಾಡ್ಲಾಕ. ಹೌದು ಹೌದ್ರಲ್ಲೇ. ಮಗನ ಹುಡುಕ್ಯಾಡ್ಗುಡ್ದ ಮಗ ಇದ್ದದ ಸುದ್ದಿ ಗೊತ್ತಾತು. ಈ ಪಾಂಡವ್ರ ನನಗ ಸುಮಾರು ಗೇಡಿ ಮಾಡ್ಯಾರ ಇವ್ರ. ಹೌದು. ಹೊಳ್ಳಿ ನಾ ಬರ್ಬೇಕನ್ನಗುಡದನ ಕೃಷ್ಣ ಹೇಳ್ತಾನ ಪಾಂಡವ್ರಿಗೆ. ಏನಂತ ಹೇಳ್ತಾನೆ? ಈ ಶರೀರ ಐತಿಲೆ, ಶರೀರ ಜರ್ಕರ ಜೀವಕ್ಕ ಸಾತ್ ಕೊಟ್ಟತ. ನಿಮ್ಮದು ಉಳಗಾಲಿಲ್ರಿ ಮಕ್ಕಳ್ರಿ ಇದು ಮಂದಿದು. ಹೌದು. ಒಂದ್ ಅಗದ ಮಾಡ್ಬೇಕು ನೀವ್ ಅಂದವ್. ಯಾರ್ಯಾರಿಗೆ ತಮ್ಮ? ಯಾರ್ಯಾರಿಗಿರಿ? ನಕುಲ, ಸಹದೇವ, ಭೀಮ, ಧರ್ಮ, ಅರ್ಜುನ. 5 ಮಂದಿಗೆ ಹೇಳ್ತಾನ. ಇವ್ರನ್ನ ಇದನ್ನ ಶರೀರ ಏನ್ ಮಾಡ್ರಿ, ಈಗ ಜೀವ ಹೋಗೈತಿ ದ್ರೋಣಾಚಾರ್ಯದ ಮ್ಯಾಲ ಹುಡುಕಲಕ್ಕ ಮಗನ. ಹೊಳ್ಳಿ ಬಂದಿದ್ರ ಕೂಡಿತಂದ್ರ ನಿಮ್ಗೆ ಉಳಗಾಲಿಲ್ಲ. ಖರೆ ಐತಿ. ಈ ಶರೀರ ಸಣ್ಣಂಗಿ ಕಡದು ತುಕಡಿ ಮಾಡಿ ಒಗಿರಿ ಯುದ್ಧ ಭೂಮಿಯಾಗಂದ. ಹೌದೇ ಬೇ. ಅವನ ಆತ್ಮ ಬಂದ ಕೂಡುಕಿತ್ತ ಮೊದಲನ ಶರೀರ ಸಣ್ಣ ಹಿಂಗೆ ಕಡದು ತುಕಡಿ ಮಾಡಿ ಒಗದ್ರು ಜೀವ ಬಂದು ಹುಡುಕಲಕ್ಕೈತು. ಹೌದು ಹೌದ್ರಲ್ಲೇ. ಎಲ್ಲೈತಿ ನನ್ನ ಶರೀರ ತೇಳಿಕಿಸಿಂದ ರಥ ಎಲ್ಲ ಹುಡುಕ್ಯಾಡಿತು. ಹುಡುಕ್ಯಾಡಿ ಆ ಖಂಡ ಏನಿತ್ತಲ್ಲ ತಮ್ಮ, ಎಲ್ಲಾ ಕಡೆ ಹುಡುಕ್ಯಾಡ್ಲಕ್ಕೈತು. ಒಂದ್ ಅಗದಾತ. ಏನಾತ್ರಿ ಅಲ್ಲಿ? ಇದ ಮಾತು ನಿನಗೆ ಯಾಕೆ ಕೇಳತ್ತೀನಿ ಅಂದ್ರೆ ಶರೀರ ಸಾತ್ ಕೊಡ್ಲಾರ್ದ ನಿನಗೆ ಏನೋ ನೀಡಕ ನಗಿಯಂಗಿಲ್ಲ. ಹೌದು ಹೌದ್ರಲ್ಲೇ. ಶರೀರ ಸಾತ್ ಇದ್ರನ ಎಲ್ಲ. ಹೌದು. ಅದಕ್ಕ ಅವಾಗ ಒಂದ ನಾಯಿ ಸತ್ತು ಬಿದ್ದಿತ್ತಲ್ಲ. ದ್ರೋಣಾಚಾರ್ಯ ಆತ್ಮ ನಾಯಿ ಒಳಗ್ ಹೊಕ್ಕ ಸತ್ತ ನಾಯಿ ಎದ್ದು ನಿಂತ ಮ್ಯಾಲ. ಎದ್ದು ನಿಂತು ಆ ಏನ ತುಕುಡಿ ಮಾಡಿ ಕಂಡ ಹೋಗದಿರಲ್ಲ ಶರೀರ ಕಡದು ಆ ಕಂಡ ಎಲ್ಲ ಗೋಳೆ ಮಾಡ್ಲಾಕೈತದ ಬಾಯಾಗ ಹಿಡದು. ನಾಯಿ ಜನ್ಮ ತಾಳಿ ಹಿಂದ ನಾರದ ಬಂದ ನಗಲಾಕತ್ತೆ ದ್ರೋಣಾಚಾರ್ಯ ಅಂದ. ಎಂತ ಜಲಮೋನಿ ಅಂದ. ಮಾನವ ಜನ್ಮ ಇದ್ದಾಗ ನಿನಗೇನೋ ಮಾಡ್ಕೊಳಕಾಗ್ಲಿಲ್ಲೋ. ಹಿಂದ ಮಂದಿ ನೋಡಿ ನಗಲಾತ್ಯಾರ. ನೋಡಲಿ ದ್ರೋಣಾಚಾರ್ಯ ನಾಯಿಯಾಗಿ ತಿರುಗ್ಲಾತ್ಯಾನಂತ ಮಂದಿ ನಗಲಾತ್ಯಾರೋ ದೇವಲೋಕದಾಗ. ಇನ್ನರಿ ಅದನ್ರಿ ಏನು ಮಾಡ್ತಿ ತ್ಯಾಗ ಮಾಡಂದಾಗ ಅವಾಗ ತ್ಯಾಗ ಮಾಡಿ ಹೋದಕ್ಕರೆ ಅದು ಸುಂಕ ಇನ್ನಾದ್ರೂ ಭೂಮಿ ತಲೆ ಮ್ಯಾಗ ಉಳ್ಕೊಂಡೈತಿ. ಅವ ನಾಯಿದ ಅವಾಗ ತ್ಯಾಗ ಮಾಡಿ ಅನ್ಕರಿ ಇನ್ನಾದ್ರೂ ಉಳ್ಕೊಂಡೈತಿ. ನಾಯಿ ತಮ್ಮ ಭೂಮಿ ತಲೆ ಮ್ಯಾಗ ಕುಂಡ್ರಬೇಕಾದ್ರೆ ಗಸಗನ ಬಂದು ಕುಂಡ್ರಂಗಿಲ್ಲ. 3 ಸಲ ಸುತ್ತ ಹೊಡೆದ ಕುಂಡ್ರದೈತಿ. ನೆಲ ಕನಕ ತಕ್ಕ ನೆಲ ಕುಂಡ್ರಂಗಿಲ್ಲ ನಾಯಿ. ಯಾಕೆ 3 ಸಲ ಸುತ್ತ ಹೊಡಿತೈತಿ? ಅವ ನಾಯಿ ಒಳಗ ಹೊಕ್ಕ ಕಂಡಗೋಳೆ ಮಾಡ್ಲತ್ತಿದಲ್ಲ. ಸುತ್ತ ಹಾಕಿ ಆ ಶಾಖ ಇನ್ನಾದ್ರೂ ನಾಯಿ ಒಳಗ ಉಳ್ದೈತಿ ಅನ್ನಟ್ಲೆ ನಾಯಿ ಸುತ್ತ ಹಾಕ್ಲತ್ತಿ. ಅವ್ರೊಂದ್ ಮಾತು ಹೇಳ್ರು ಎಲ್ಲ ಮಾಡಿ ಅವ್ ಬ್ಯಾಟಿ ಹಿಡಿ ನಾಯಿ ಬೇರೆ ಅವು ಎಲ್ಲ ಬ್ಯಾಟಿ ಹಿಡಿಯ ನಾಯಿ ತಂದ ನೋಡು. ಕೊಂಡ್ರ ನೀ ಎಲ್ಲಿದವ ನೀನು ಅನಬಾರದಿನ ನಿನ್ನೊಳಗೆ ಏನ್ರ ಇದ್ರೆ ಇಂಥವ್ ತೆಗಿ ಭಾಳ ಶಾಣೆ ಇದ್ದಂಗೆ ಕಾಣ್ತಿ. ಅದಕ್ಕ ಯಪ್ಪ ಎಲ್ಲಾ ಕಡೆ ಯಾವಲ್ಲಿ ಹೋಗ್ತಿ ಹೋಗಿ ನೀ ಕುತ್ತದ ಹಣಮಾಪ ಇರಂಗೆ ಇಲ್ಲಿ ಎಲ್ಲಾ ಕಡೆ ನಿತ್ತದ ಹಣಮಾಪ ಇರ್ತಾನ. ಹಣಮಾಪಗ ನಿತ್ತ ಪೂಜೆ ಆಗ್ಲೈತಿ ಹೇಳಿ ಅವ್ಗೆ ಶ್ರಾಪ ಕೊಟ್ಟವ್ರು ಯಾರ ಯಾವ ಟೈಮ್ದಾಗ ಕೊಟ್ಟಾರ.
ಮಹಾರಾಷ್ಟ್ರಕ್ಕ ಮಂಗಳೂರ ಹೆಣ್ಣ ಮೋಹನ್ ದಾಸರ ಕವಿತಾಯ ಲಯನ ಮೋಹನ್ ದಾಸರ ಕವಿತಾಯ ಲಯನ ಮಹಾನ್ ಶಕ್ತಿ ಅವತಾರ ಐತಿ ಹೆಣ್ಣ ಮಹಾನ್ ಶಕ್ತಿ ಅವತಾರ ಐತಿ ಹೆಣ್ಣ ಓಂ ತ್ವಚನಾಡಿ ಮಾಂಸದಾಸ್ತಿ ಹೆಣ್ಣ ಪಂಚ ಮಾಭೂತ ಶರೀರ ಮಾಭೂತ ಶರೀರ ಲಯನ ಓಂ ತ್ವಚನಾಡಿ ಓಂ ತ್ವಚನ